ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ 167 ದಾರ ಯಾವ ರೀತಿ ಸುತ್ಕೋಬೇಕು ಅಂತ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಒಂದು ಸಿಂಪಲ್ ಟ್ರಿಕ್ ಹೇಳಿದ್ದೀನಿ ನೋಡಿ, ಈ ಮೆಥಡಲ್ಲಿ ನೀವು ಫಾಲೋ ಮಾಡಿ, ತುಂಬ ಈಸಿಯಾಗಿದೆ. ಸೊ ಬೇಬಿ ಕುಚ್ಚಿಗೆ ಯಾವ ರೀತಿ ನಾವು ರೆಡಿ ಮಾಡ್ಕೊಬೇಕು, 167 ದಾರ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಲಾಂಗ್ ಕಾರ್ಡ್ಬೋರ್ಡ್ ಇದ್ದರೆ, ರೆಟ್ಟಿದ್ರೆ ತೊಗೊಂಡು ನೀವು ಈ ಥರ ದಾರ ಸುತ್ಕೊಬೇಕಾಗುತ್ತೆ. ಸೊ ನೋಡಿ, ಫಸ್ಟ್ ಯಾವ ಥರ ಮೇಲೆಯಿಂದ ಕೆಳಗಡೆ ಬರಬೇಕು, ಮತ್ತು ಮೇಲೆ ಅದೇ ಪಾಯಿಂಟಿಗೆ ಹೋದರೆ ಅದು ಒಂದು ರೌಂಡ್ ಆಗುತ್ತೆ. ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರೋ ಮತ್ತೆ ಅದೇ ಪಾಯಿಂಟಿಗೆ ನೋಡಿ, ಮತ್ತೆ ಹೋಗಿ ಅಲ್ಲೇ ರೀಚ್ ಆಗಬೇಕು, ಅದು ಒಂದು ಕೌಂಟಿಂಗ್ ಆಗುತ್ತೆ. ಸೊ ಆ ಥರ ನೀವು 167 ದಾರ ಸುತ್ಕೊಬೇಕಾಗುತ್ತೆ. ಸೊ 167ಇಂದ ಎಷ್ಟು ಬೇಕಾದರೂ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. 162, 200 ಆ ಥರ ದಾರ ನೀವು, ಅಂದರೆ ಅಷ್ಟು ಎಳೆ ದಾರ ಸುತ್ಕೊಬೋದು ನೀವು ಇದೇ ಥರ ಮೆಥಡು ಫಾಲೋ ಮಾಡಬೇಕಾಗುತ್ತೆ. ತುಂಬಾ ಈಸಿ ಇದೆ ಇದು. ನೀವು ಈ ಟ್ರಿಕ್ನ ನೀವು ಒಂದು ಫಾಲೋ ಮಾಡಿ, ನೀವು ಬೇಬಿ ಕುಚ್ಚು ಎಲ್ಲ ಕಟ್ಟಬೇಕಾದ್ರೆ ಸೊ ತುಂಬ ಈಸಿಯಾಗಿ ನೀವು ದಾರನ ಸುತ್ಕೋಬೋದು ಈ ರೀತಿ ನೀವು ಮೆಥಡ್ನ ಫಾಲೋ ಮಾಡಿದ್ರೆ. ಸೊ ನೋಡಿ, ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಲ್ವಾ ದಾರ. ನೋಡಿ ಎಷ್ಟು ಈಸಿಯಾಗಿ ನೀವು ದಾರನ ಸುತ್ಕೊಬೋದು. ತುಂಬ ಲೆಂತಿ ಕಾರ್ಡ್ಬೋರ್ಡ್ ತೊಗೊಂಡು ಸುತ್ತಬೇಡಿ, ಬಿಕಾಸ್ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ ನಿಮಗೆ ಥ್ರೆಡ್ನ. ಸೊ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಈ ರೀತಿ ಒಂದು ಮೀಡಿಯಮ್ ಆಗಿರೋ ಒಂದು ಲಾಂಗ್ ಕಾರ್ಡ್ಬೋರ್ಡ್ನ ಯೂಸ್ ಮಾಡ್ಕೊಂಡು ಮಾಡಿ ನೋಡಿ. ದಾರ ಯಾವ ರೀತಿ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಲ್ವಾ. ಸೊ ಈ ಥರ ಫಸ್ಟೇ ನೀವು ದಾರ ರೆಡಿ ಮಾಡಿಕೊಂಡು ಬೇಬಿ ಕುಚ್ಚಿಗೆ ರೆಡಿ ಮಾಡ್ಕೊಬೋದು. ಆಮೇಲೆ ಯಾವ ರೀತಿ ಕುಚ್ಚು ಕಟ್ಟಬೇಕು ಅಂತಲೂ ಕೇಳ್ತಾಯಿದ್ರು. ಸೊ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಈ ಥರ ನಾನು ಸೇಫ್ಟಿ ಪಿನ್ ಟ್ರಿಕ್ನ ಯೂಸ್ ಮಾಡ್ತೀನಿ. ಸೊ ಸೇಫ್ಟಿ ಪಿನ್ ಜಸ್ಟ್ ಇನ್ಸರ್ಟ್ ಮಾಡಿಬಿಟ್ಟು ಅದರಲ್ಲಿ ಜಸ್ಟ್ ಗೋಲ್ಡ್ ಝರಿ ಥ್ರೆಡ್ ಬರುತ್ತಲ್ವಾ, ಸೊ ಅದರಲ್ಲಿ ನೀವು ಕಟ್ಟಿದ್ರೆ ಆಯಿತು ನೋಡಿ, ರೆಡಿ ಆಗಿಬಿಡುತ್ತೆ. ಬೇಬಿ ಕುಚ್ಚು ರೆಡಿ ಆಗುತ್ತೆ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಬೋದು. ನಾನು ಈ ರೀತಿಯೇ ಫಾಲೋ ಮಾಡೋದು. ನೀವು ಯಾರಾದರೂ ಬೇಬಿ ಕುಚ್ಚು ಕಟ್ತಾ ಇದ್ದೀರಾ ಅಂತಂದರೆ ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಫಾಲೋ ಮಾಡಿ, ಟೈಮು ಸೇವ್ ಆಗುತ್ತೆ. ಸೊ ಎಸ್ಪೆಷಲಿ 167 ದಾರದಿಂದ 200 ಎಳೆವರೆಗೂ ಎಷ್ಟು ಬೇಕಾದರೂ ನೀವು ಎಷ್ಟು ಎಳೆ ಬೇಕಾದರೂ ದಾರನ ಇದೇ ಮೆಥಡಲ್ಲಿ ನೀವು ಸುತ್ಕೊಬೋದು. ದಾರ ಸುತ್ಕೊಂಡು ನೀವು ಫಾಲೋಅಪ್ ಮಾಡ್ಬೋದು ಈ ಮೆಥಡ್ನ. ತುಂಬ ಯೂಸ್ಫುಲ್ ಆಗಿದೆ. ಸೊ ನೋಡಿ, ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಕಟ್ ಮಾಡಿಕೊಂಡ್ರೆ ಬೇಬಿ ಕುಚ್ಚು ರೆಡಿ ಆಗಿಬಿಡುತ್ತೆ. ಸುಮಾರು ಜನ ಕೇಳ್ತಾಯಿದ್ರು ನೀವು ಯಾವ ರೀತಿ ಕಟ್ತೀರಾ ಅಂತ. ಸೊ ನಾನು ಈ ರೀತಿ ಸಿಂಪಲ್ ಸೇಫ್ಟಿ ಪಿನ್ ಟ್ರಿಕ್ನ ಯೂಸ್ ಮಾಡಿಬಿಟ್ಟು, ಸೇಫ್ಟಿ ಪಿನ್ನಿಂದನೇ ನಾನು ಯೂಸ್ ಮಾಡಿಕೊಂಡು ಕಟ್ಟೋದು ಬೇಬಿ ಕುಚ್ಚನ್ನ. ತುಂಬಾ ಈಸಿಯಾಗಿದೆ. ಸೊ ನೀವು ಡೆಫಿನೆಟಾಗಿ ಫಾಲೋ ಮಾಡಿ. ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಡೆಫಿನೆಟಾಗಿ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಹಾಗೆ ನೀವು ಯಾರಾದರೂ ಕುಚ್ಚು ಕಟ್ತಾ ಇದ್ದೀರ ಅಂದರೆ ಡೆಫಿನೆಟಾಗಿ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ. ಸುಮಾರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಹೋಗಿ ವಿಸಿಟ್ ಮಾಡಿ. ಯಾವ ಥರ ಡಿಸೈನ್ಸ್ ನಿಮ್ಗೆ ಇಷ್ಟ ಆಗುತ್ತೋ ಆ ಥರ ಡಿಸೈನ್ಸ್ನ ನೀವು ಕಲ್ತ್ಕೊಂಡು ನಿಮ್ಮ ಸೀರೆಗೂ ನೀವು ಮಾಡಿಕೊಂಡು ಹಾಗೆ ಕಸ್ಟಮರ್ಸ್ಗೂ ಮಾಡಿಕೊಡ್ಬೋದು. ನೋಡಿ, ಈ ರೀತಿ ಬೇಬಿ ಕುಚ್ಚು ರೆಡಿ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಡಬಲ್ ಕಲರಲ್ಲಿ ಕಟ್ಟಿದ್ದೀನಿ. ಹಾಗೆ ನಿಮಗೆ ನೆಕ್ಸ್ಟ್ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಸುಮಾರು ನಾನು ಬೇಬಿ ಕುಚ್ಚು ಬಂದಿತ್ತು ಆರ್ಡರ್ಸು. ಸೊ ಯಾವ ರೀತಿ ಕಟ್ಟಿದ್ದೀನಿ ಅಂತ ನಿಮ್ಗೊಂದು ಐಡಿಯಾ ಬರಲಿ ಅಂತೇಳಿ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಪಿಕ್ ನೋಡ್ಬೋದು ನೀವು, ಇಲ್ಲಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಡಿಫ್ರೆಂಟ್ ಬೇಬಿ ಕುಚ್ಚು ಒಂದು ಐಡಿಯಾ ಬರುತ್ತಲ್ವ ನಿಮಗೆ, ಯಾವ ರೀತಿ ಎಲ್ಲ ಕಟ್ಬೋದು ಬೇಬಿ ಕುಚ್ಚು ಅನ್ನೋದು ಒಂದು ಐಡಿಯಾ ಐಡಿಯಾ ಸಿಗುತ್ತೆ ಅನ್ನೋಕ್ಕೋಸ್ಕರ ನಿಮಗೆ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿಯೂ ಬೇಬಿ ಕುಚ್ಚೆಲ್ಲ ಕಟ್ಬೋದು. ಬಟ್ ಥ್ರೆಡ್ ಸುತ್ಕೊಬೇಕಾದ್ರೆ ನೀವು ಅದೇ ಥರ ಮೆಥಡೇ ಸಿಂಪಲ್ ಫಾಲೋ ಮಾಡಿ, ನಿಮಗೆ ಡೆಫಿನೆಟಾಗಿ ಟೈಮ್ ಸೇವ್ ಆಗುತ್ತೆ. ಸೊ ನೋಡಿ, ಹಾಗೆ ನೀಟಾಗೂ ನೀವು ಕುಚ್ಚನ್ನ ಕಟ್ಬೋದು. ಓಕೆ ನೋಡಿ, ಇದು ಒಂದು ಡಿಸೈನು ಬೇಬಿ ಕುಚ್ಚು. ಎಲ್ಲ ಬೇಬಿ ಕುಚ್ಚೇ ಕಟ್ಟಿದ್ದೀನಿ. ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಎಲ್ಲ ಬೇಬಿ ಕುಚ್ಚು ಕಟ್ಬೋದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಅನ್ನೋಕ್ಕೆ ನಿಮಗೆ ಇಲ್ಲಿ ಶೇರ್ ಮಾಡಿದ್ದೀನಿ. ಸುಮಾರು ಬೇಬಿ ಕುಚ್ಚು ಆರ್ಡರ್ಸ್ ಬಂದಿತ್ತು. ಸೊ ಹಾಗಾಗಿ ಇಲ್ಲಿ ಶೇರ್ ಮಾಡಿದ್ದೀನಿ. ಇದಂತೂ ಡಿಫ್ರೆಂಟಾಗಿದೆ. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಟ್ರೈ ಮಾಡಿ. ಸೊ ನೋಡಿ, ಈ ರೀತಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.